ನಮಸ್ತೆ ಎಲ್ಲರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬನ್ನಿ ಆಂಜನೇಯ ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ತಾರೆ, ಏನ್ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ನೋಡೋಣ. ಕಂಟಿನ್ಯೂಸ್ಲಿ ಲರ್ನಿಂಗ್ ಅಂತ ಹೇಳ್ತಿದ್ದಾರೆ. ಸೊ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರಿ. ಓದೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ, ಜೀವನದಲ್ಲಿ ಕಲಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಲೈಫ್ ಲಾಂಗ್ ಜರ್ನಿ ಇದೆ ಇದು. ಜೀವನ ಪರ್ಯಂತ ಕಲಿಯೋದು ಒಂದಲ್ಲ ಒಂದ್ ರೀತಿಯಲ್ಲಿ ಇದ್ದೇ ಇರುತ್ತೆ. ನಿಮ್ಮ ಒಳಿತಿಗಾಗಿ, ನಿಮ್ಮ ಏಳಿಗೆಗಾಗಿ ಕಲಿತಾ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ರಾಮನಾಮ ಜಪಾನ ಮಾಡ್ತಾ ಇರಿ ಅನ್ನುವಂಥದ್ದು ಇದೆ. ಸೊ ಯಾವಾಗ್ಲೂ ಏನಾದ್ರೂ ಕಲಿಯೋದ್ರ ಕಡೆ, ನಾಲೆಜ್ ಗೇನ್ ಮಾಡೋದ್ರ ಕಡೆ, ಜ್ಞಾನ ಸಂಪಾದನೆ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹೆಚ್ಚು ತಿಳ್ಕೊಂಡಿದ್ರೆ ಓದಿದ್ರೆ ಸಾಲದು, ಓದಿರೋದನ್ನ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಿದ್ದಾರೆ. ಒಂದಷ್ಟು ರೆಮಿಡೀಸ್ ಕೂಡ ಈ ಕಾರ್ಡಲ್ಲಿ ಇರುತ್ತೆ, ಅದನ್ನ ಹೇಳ್ತೀನಿ. ಸೊ ದಿನಾಗ್ಲೂ ಏನಾದ್ರೂ ಓದೋದ್ರ ಜೊತೆಗೆ ಹೊಸದನ್ನ ಕಲೀರಿ ಅನ್ನುವಂಥದ್ದು ಇದೆ. ಪುಸ್ತಕಗಳನ್ನ ಓದಿ ಇದರಿಂದ ಹೊಸ ವಿಚಾರಗಳನ್ನ ತಿಳ್ಕೊಳ್ತೀರಾ. ಜೊತೆಗೆ ಹೊಸ ಕೋರ್ಸ್ಗಳಿಗೆ ಕೂಡ ಸೇರ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹೊಸ ಸ್ಕಿಲ್ ಅನ್ನ ಕೂಡ ಕಲಿತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಸ್ಟ್ರೆಂತ್ ಕಾರ್ಡ್ ಇದೆ. ನಂಗೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಅಂಗಾಳ ಪರಮೇಶ್ವರಿಯ ಆಶೀರ್ವಾದ ಅಥವಾ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅನ್ಸುತ್ತಲ್ಲ, ಇದೆ ಕೂಡ. ಜೊತೆಗೆ ನಿಮ್ಮ ನಿಜವಾದ ಶಕ್ತಿ ಅನ್ನೋದು ತೋಳಿನ ಬಲಗಳಲ್ಲಿ ಇಲ್ಲ ಅನ್ನುವಂಥದ್ದು ಇದೆ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಇರುವಂತ ಶಕ್ತಿ ಬಗ್ಗೆ ನೀವು ಯೋಚನೆ ಕಮ್ಮಿ ಮಾಡ್ತಿದ್ದೀರಾ. ಭಕ್ತಿಗೆ ತುಂಬಾ ಶಕ್ತಿ ಇದೆ. ನಿಮ್ಮ ದೈಹಿಕ ಶಕ್ತಿಗಿಂತ ಮಾನಸಿಕವಾಗಿ ಶಕ್ತಿ ಹೆಚ್ಚಿದೆ. ಜೊತೆಗೆ ನಿಮ್ಮ ದೇಹಕ್ಕಿಂತ ಹೆಚ್ಚಾಗಿ ನಿಮ್ಮ ಭಕ್ತಿಯಲ್ಲಿ ಶಕ್ತಿ ಇರೋದ್ರಿಂದ ಭಕ್ತಿ ಮಾರ್ಗದಲ್ಲಿ ಇರುವಂತ ಶಕ್ತಿನ ತಿಳ್ಕೊಳ್ಳಿ, ಮತ್ತೆ ಬೇರೆಯವ್ರಿಗೂ ಕೂಡ ಅದನ್ನ ತಿಳಿಸ್ಕೊಡಿ ಅನ್ನುವಂಥದ್ದು ಇದೆ. ರಾಮ ತಾರಕ ಮಂತ್ರ ಅಥವಾ ರಾಮ ಮಂತ್ರಕ್ಕೆ ಇರುವಂತ ಶಕ್ತಿ ಯಾರಿಗೂ ಇಲ್ಲ. ಸೊ ಹಾಗಾಗಿ ಆ ರಾಮ ಮಂತ್ರದಲ್ಲಿ ಇರುವಂತ ಶಕ್ತಿನ ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದೇ ಸಾಕೋ ಅನ್ನುವಂತ ರೀತಿಲಿ ಆಂಜನೇಯ ನಿಮ್ಗೆ ಹೆಚ್ಚಿನ ಶಕ್ತಿನ ಕೊಟ್ಟಿದ್ದಾರೆ. ಅದನ್ನ ಸರಿಯಾದ ರೀತಿಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದೇ ಸಾಕೋ ಅನ್ನುವಂತ ರೀತಿಯಲ್ಲಿ ಆಂಜನೇಯನ ಪರಾಕ್ರಮ ಏನಿದೆ ಅದನ್ನ ಸುಂದರಕಾಂಡದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸುಂದರಕಾಂಡ ಇರ್ಬೋದು, ರಾಮಾಯಣ ಇರ್ಬೋದು, ಇದನ್ನ ಓದಿ ಅನ್ನುವಂಥದ್ದು ಇದೆ. ಜೊತೆಗೆ ಹನುಮಾನ್ ಚಾಲೀಸಾನ ದಿನಾಗ್ಲೂ ಓದಿ ಅಂತ ಹೇಳ್ತಾ ಇದೆ. ಭರವಸೆನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸೊ ಬೇರೆಯವ್ರ ಜೀವನಕ್ಕೆ ನೀವು ಭರವಸೆಯಾಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೀತಾಮಾತೆಗೆ ತುಂಬಾ ಶಕ್ತಿ ಇತ್ತು, ತುಂಬಾ ಭಕ್ತಿ ಇತ್ತು. ರಾಮಂಗೂ ತುಂಬಾ ಶಕ್ತಿ ಇತ್ತು, ತುಂಬಾ ಭಕ್ತಿ ಇತ್ತು. ಆದ್ರೂ ಕೂಡ ರಾವಣ ಅಪಹರಿಸಿದಾಗ ಅಥವಾ ಅವರ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಇಬ್ರು ಕೂಡ ಕುಗ್ಲಿಲ್ಲ, ಧೈರ್ಯವಾಗಿ ಮುನ್ನಡೆದ್ರು ಅನ್ನುವಂಥದ್ದು ಇದೆ. ಇಲ್ಲಿ ಯಾರಿಗೂ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ, ಹಾಸ್ಪಿಟ್ಲಿಗೆ ಸೇರ್ಬೇಕಾದಂತ ಸಮಸ್ಯೆ ಅಥವಾ ಆ ಪರಿಸ್ಥಿತಿ ಇರಬಹುದು, ಬಟ್ ಭರವಸೆ ಕಳ್ಕೊಳ್ಬೇಡಿ, ನಿಮ್ಗೆ ಸಪೋರ್ಟ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ಸ್ಟ್ರಗಲ್ ಮಾಡ್ತಿದ್ದೀರೋ ನಿಮ್ಗೂ ಒಳ್ಳೇದಾಗತ್ತೆ. ಜೊತೆಗೆ ಬೇರೆಯವ್ರು ಸ್ಟ್ರಗಲ್ ಮಾಡ್ತಿದ್ರೆ ನೀವು ಅವರಿಗೆ ಭರವಸೆಯ ಬೆಳಕಾಗಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಕೆಂಪು ಅಥವಾ ಕೇಸರಿ ಬಣ್ಣದ ಬಾವುಟನ ಹನುಮಂತನ ಆಶೀರ್ವಾದದೊಂದಿಗೆ ನಿಮ್ ಮನೆ ಮೇಲಾದ್ರೂ ಹಾಕಿ ಅಥವಾ ದೇವಸ್ಥಾನಕ್ಕಾದ್ರೂ ಕೊಟ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಇಲ್ಲಾಂದ್ರೆ ಕೆಂಪು ವಸ್ತ್ರ ಇರ್ಬೋದು, ಇಲ್ಲ ಕೇಸರಿ ಬಣ್ಣದ ವಸ್ತ್ರನ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಆಂಜನೇಯ. ಜೊತೆಗೆ ವಿಸ್ಡಮ್ ಫಾರ್ ಪರ್ಪಸ್ ಅಂತ ಇದೆ. ಸೊ ನಿಮಗ್ ಸಿಕ್ಕಿರುವಂತ ನಾಲೆಡ್ಜ್ ಅಥವಾ ನಿಮಗ್ ಸಿಕ್ಕಿರುವಂತ ಸ್ವಾತಂತ್ರ್ಯ ಏನಿದೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಬೇಡಿ. ಅದನ್ನ ಬೇರೆಯವ್ರ ಜೀವನಕ್ಕೆ ಒಳ್ಳೇದಾಗೋ ತರ ಅಥವಾ ಒಳ್ಳೆ ಕಾರ್ಯಕ್ಕೋಸ್ಕರ ಅದನ್ನ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಾನು ಹೇಗೆ ರಾಮನ ಸೇವೆ ಮಾಡಿದೆ ಹಾಗೆ ನೀವು ಬೇರೆಯವರ ಸೇವೆಗೆ ನಿಮ್ಮ ಬುದ್ಧಿ ಶಕ್ತಿ ಮತ್ತೆ ನಿಮ್ಮ ಏನ್ ಹೇಳೋದು, ನಿಮ್ಮ ದೈಹಿಕ ಶಕ್ತಿ ಇರ್ಬಹುದು, ನಿಮ್ಮ ಮಾನಸಿಕ ಶಕ್ತಿ ಇರ್ಬಹುದು, ನಿಮ್ಗೇನೋ ವಿಶೇಷವಾದಂತ ಪವರ್ ಅಥವಾ ನಾಲೆಜ್ ಇರಬಹುದು, ಅದನ್ನ ಪಾಸಿಟಿವ್ ಆಗಿ ಪಾಸಿಟಿವ್ ಪರ್ಪಸ್ಸಿಗೋಸ್ಕರ, ಇನ್ನೊಬ್ಬರ ಸಹಾಯಕ್ಕೋಸ್ಕರ ಬಳಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಬನಾನಾ ಆಂಜನೇಯನ ದೇವಸ್ಥಾನಕ್ಕೆ ಬಾಳೆಹಣ್ಣನ್ನ ಸಮರ್ಪಣೆ ಮಾಡಿ ಅಥವಾ ಕೋತಿಗಳಿಗೆ ಬಾಳೆಹಣ್ಣನ್ನ ಮಂಗಳವಾರದೊತ್ತು ತಿನ್ಲಿಕ್ಕೆ ಕೊಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ.
ಸಾಕಷ್ಟು ಚಾಲೆಂಜಸ್ ಇದೆ. ಚಾಲೆಂಜಸ್ ಎಸ್ಪೆಷಲಿ ಸೈನಿಕರಿಗೆ ಹೆಚ್ಚಿನ ಒಂದು ಸಮಸ್ಯೆ ಬರಬಹುದು ಅಂತ ನಂಗೆ ಇಲ್ಲಿ ಅನ್ನಿಸ್ತಾ ಇದೆ. ಸೊ ಸಾಕಷ್ಟು ಗ್ರೋತ್ ನ ನೋಡ್ತೀರಾ. ಏನೇ ಸಮಸ್ಯೆ ಬಂದ್ರು ನೀವು ಗೆಲ್ತೀರಾ. ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೇ ಸಮಸ್ಯೆ ಬಂದ್ರು ಗೆಲ್ತೀರಾ, ಆಂಜನೇಯನ್ ನೆನ್ಸ್ಕೊಂಡು ಹೋಗಿ ಸಾರಿ ಅನ್ನುವಂಥದ್ದು ಇದೆ. ಜೊತೆಗೆ ಹನುಮಾನ್ ಅಷ್ಟಕ ಮಂತ್ರ ಬರುತ್ತೆ, ಅದನ್ನ ಮಂಗಳವಾರದೊತ್ತು ಓದಿ, ಶನಿವಾರದೊತ್ತು ಓದಿ. ಇದರಿಂದ ಒಳ್ಳೇದಾಗುತ್ತೆ. ಜೊತೆಗೆ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಆಂಜನೇಯ ನಿಮ್ಗೆ ಹೆಚ್ಚಿನ ಆಶೀರ್ವಾದನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಟ್ರಸ್ಟ್ ಇನ್ ಡಿವೈನ್ ಅಂತ ಹೇಳ್ತಾ ಇದೆ. ಸೊ ಡಿವೈನ್ ನಂಬಿಕೆ, ಭರವಸೆ ದೇವರ ಮೇಲೆ ಇರ್ಲಿ ಹೀಗೆ ಅನ್ನುವಂಥದ್ದು ಹೇಳ್ತಾ ಇದೆ. ಜೊತೆಗೆ ಕತ್ತಲ್ ಬಂತು ಅಂದ್ರೆ ಕತ್ತಲೆ ಯಾವಾಗ್ಲೂ ಇರೋದಿಲ್ಲ. ಸೊ ಕತ್ತಲ್ ಕಳ್ತಿ ಬೆಳಕು ಬರುತ್ತೆ. ಸೊ ಸೀತಾಮಾತೆ ನನ್ಗೆ ಮಾರ್ಗದರ್ಶನ ಕೊಟ್ಟಂಗೆ ನಾನು ನಿಮ್ಗೆ ಮಾರ್ಗದರ್ಶನ ಕೊಡ್ತೀನಿ. ಸೊ ಹಾಗಾಗಿ ನಿಮ್ಮನ್ನ ನೀವು ನಂಬಿ, ಜೊತೆಗೆ ನನ್ನನ್ನು ಅಂದ್ರೆ ಆಂಜನೇಯನ್ನು ನಂಬಿ ನೀವು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದೆ. ಎಂತ ಕ್ಲಿಷ್ಟಕರ ಸಮಸ್ಯೆ ಇದ್ರು ನಾನು ಪರಿಹಾರ ಮಾಡ್ತೀನಿ, ನಾನು ನಿಮ್ ಜೊತೆಗಿರ್ತೀನಿ ಅನ್ನುವಂಥ ಭರವಸೆನ ಆಂಜನೇಯ ಇಲ್ಲಿ ಕೊಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಒಂದು ಸಮಯನ ಏನಾದ್ರೂ ಒಂದು ಸಮಾಜಮುಖಿ ಕೆಲಸ ಕಡೆ ಗಮನನ ಕೊಡಿ, ಬೇರೆಯವರಿಗೆ ಸಹಾಯ ಮಾಡೋದ್ರ ಕಡೆ ಕೊಡಿ ಅನ್ನುವಂಥದ್ದು ಇದೆ. ಅಪ್ಲಿಫ್ಟ್ ಅದರ್ಸ್ ಅಂತ, ಬೇರೆಯವ್ರನ್ನ ಮೇಲೆತ್ತೋದಕ್ಕೆ, ಬೇರೆಯವ್ರಿಗೆ ಒಂಚೂರು ಶಕ್ತಿ ಇಲ್ಲ ಅಥವಾ ಅವರೇ ಒಂಚೂರು ಸಮಸ್ಯೆಯಲ್ಲಿ ಇದ್ದಾರೆ ಅಂದ್ರೆ ಅವ್ರ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಕಡೆ ನಿಮ್ಮ ಒಂದಷ್ಟು ಗಮನ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಬಿಲ್ಡ್ ಸ್ಟ್ರಾಂಗ್ ರಿಲೇಶನ್ಶಿಪ್ ಅಂತ ಇದೆ. ಸೊ ರಾಮಾಂಜನೇಯರ ಬಾಂಧವ್ಯದ ಹಾಗೇನೆ ನಿಮ್ಮ ಜೀವನದಲ್ಲಿ ನಾನು ಕೂಡ ಇರ್ತೀನಿ ಅನ್ನುವಂಥದ್ದು ಆಂಜನೇಯರ ಮಾತಿದೆ. ನನಗೆ ಬೇಕಾಗಿರೋದು ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ನಂಬಿಕೆ ಅಷ್ಟೇ. ಪ್ರಾಮಾಣಿಕವಾಗಿ ನೀವು ನನ್ನನ್ನ ನಂಬಿದ್ದೆ ಆದ್ರೆ ನಿಮ್ಮ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಂತ ಸೂತ್ರಗಳನ್ನ ನೀವು ಅಳವಡಿಸ್ಕೊಂಡು ಮುನ್ನಡೆದಿದ್ದೆ ಆದ್ರೆ ಜನಗಳಲ್ಲಿ ನಿಮ್ಗೆ ಮರ್ಯಾದೆ ತರಿಸುವಂಥದ್ದು, ಜನಗಳಿಂದ ನಿಮ್ಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನಾನು ಕಾಪಾಡುವಂಥದ್ದು, ಅಥವಾ ದುಷ್ಟಶಕ್ತಿಗಳಿಂದ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಕಾಪಾಡೋದು ನನ್ನ ಕರ್ತವ್ಯ ಅಂತ ಇಲ್ಲಿ ಆಂಜನೇಯ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲ ಸಂಬಂಧಗಳಿಗೂ ಒಂದು ಮರ್ಯಾದೆ ಅಂತ ಇರುತ್ತೆ. ಆ ಮರ್ಯಾದೆನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ರೆಸ್ಪೆಕ್ಟ್ ಯುವರ್ ರಿಲೇಶನ್ಶಿಪ್. ನಿಮ್ ರಿಲೇಶನ್ಶಿಪ್ಪಿಗೂ ಕೂಡ ಒಂದು ಮರ್ಯಾದೆನ ಕೊಡಿ. ಜೊತೆಗೆ ಅದ್ರ ಬಗ್ಗೆ ಒಂದು ಗ್ರೇಟ್ಫುಲ್ನೆಸ್, ಕೃತಜ್ಞತೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ಬೇರೆಯವರು ನಿಮ್ಗೆ ಅಷ್ಟು ಒಳ್ಳೆಯವರಲ್ದಿರ ಅಥವಾ ಅವರು ತುಂಬಾ ಕೆಟ್ಟವರಾಗಿದ್ರು ಕೂಡ ಅವ್ರ ಬಗ್ಗೆ ನಿಮ್ಮ ಬಾಯಿಯಲ್ಲಿ ಯಾವುದೇ ಕೆಟ್ಟ ಮಾತು ಕೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ನನ್ನ ಭಕ್ತರು ಯಾವಾಗ್ಲೂ ಇನ್ನೊಬ್ರಿಗೆ ಕೆಟ್ಟದ್ ಮಾತಾಡೋದು ನಾನು ಸಹಿಸೋದಿಲ್ಲ ಅನ್ನೋದನ್ನ ಕೂಡ ಆಂಜನೇಯ ಇಲ್ಲಿ ಹೇಳ್ತಿದ್ದಾರೆ. ಸೊ ಪ್ರೊಟೆಕ್ಟ್ ದ ವೀಕ್. ಸೊ ಕೈಲಾಗದಿರೋರ್ಗೆ ಅಥವಾ ನಿರ್ಗತಿಕರು ಅಂತ ಹೇಳಕ್ಕಾಗಲ್ಲ. ಭಗವಂತ ಇರ್ಬೇಕಾದ್ರೆ ಯಾರು ಕೂಡ ನಿರ್ಗತಿಕರ ಆಗೋದಿಲ್ಲ. ಸೊ ಹಾಗಾಗಿ ಯಾರು ತುಂಬಾ ವೀಕ್ ಆಗಿರ್ತಾರೆ, ಯಾರಿಗೆ ಅಗತ್ಯ ಇದೆ ಸಹಾಯದ, ಅಂಥವ್ರನ್ನ ಹುಡುಕಿ ನೀವು ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಯಾರಿಗೆ ಕೆಲಸ ಇಲ್ವೋ ಅವರಿಗೆ ಕೆಲಸನ ಕೊಡ್ಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ ಮನೆಗೆ ಪಾಪು ಕೂಡ ಬರೋದ್ರಲ್ಲಿ ಇದೆ. ಇನ್ನೊಬ್ರು ಜೀವನಕ್ಕೆ ನ್ಯಾಯ ಸಿಗ್ದಿರ ಒದ್ದಾಡ್ತಾ ಇದ್ರೆ ಅವ್ರ ಜೀವನಕ್ಕೆ ನ್ಯಾಯ ಸಿಗೋ ಹಾಗೆ ಕೂಡ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಭರವಸೆ ಕಳ್ಕೊಂಡಿರೋರ್ಗೆ ಭರವಸೆಯಲ್ಲಿ ಇರಿ ಅನ್ನುವಂಥದ್ದು ಇದೆ. ದುಃಖ ಅನ್ನೋ ಸಾಗರನ ದಾಟೋದಕ್ಕೆ, ಸಮಸ್ಯೆ ಅನ್ನುವಂಥ ಸಾಗರನ ದಾಟೋದಕ್ಕೆ, ಸಂಸಾರ ಅನ್ನುವಂಥ ಸಮುದ್ರನ ದಾಟೋದಕ್ಕೆ ನಾನ್ ಸಹಾಯ ಮಾಡ್ತೀನಿ ಅನ್ನುವಂಥದ್ದು ಕೂಡ ಇದೆ. ನಿಮ್ ಮೇಲೆ ನಂಬಿಕೆ ಇರ್ಲಿ, ನಿಮ್ಗೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇರ್ಲಿ. ನಿಮ್ಮ ಭಕ್ತಿನೇ ನನ್ನ ಶಕ್ತಿ, ನನ್ನ ಭಕ್ತಿ ರಾಮ ಭಕ್ತಿನೇ ನನ್ಗೆ ಶಕ್ತಿಯಾಗಿ ನಿಂತಿದ್ದು, ನಿಮ್ಮ ಹನುಮ ಭಕ್ತಿ ಅಥವಾ ರಾಮ ಭಕ್ತಿನೇ ನನಗೆ ನಿಮ್ಮನ್ನ ಕಾಪಾಡೋದಕ್ಕೆ ಅಥವಾ ನಿಮ್ಮನ್ನ ಈ ಭವಸಾಗರದ ದುಃಖದ ಸಾಗರನ ದಾಟಿಸಿ ನಿಮ್ಮ ಜೀವನಕ್ಕೆ ಸಂಜೀವಿನಿ ತಂದ್ಕೊಡೋದಕ್ಕೆ ಇರುವಂತಹ ಅಸ್ತ್ರ. ಹಾಗಾಗಿ ಸರಿಯಾದ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ತುಪ್ಪದ ದೀಪನ ಹಚ್ಚಿ ಪ್ರತಿದಿನ ಬೆಳಿಗ್ಗೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ, ತುಪ್ಪದ ದೀಪನ. ಜೊತೆಗೆ ಆಂಜನೇಯರ ಒಂದು ವಿಗ್ರಹದ ಮುಂದೆ ಈ ದೀಪನ ಹಚ್ಚಿ ಧ್ಯಾನನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸ್ಟ್ಯಾಂಡ್ ಅಪ್ ಫಾರ್ ರೈಟ್ಸ್. ಸೊ ನಿಮ್ಮ ಜೀವನದಲ್ಲಿ ಯಾವುದು ಸರಿ ಅನ್ಸುತ್ತೆ, ಅವ್ರು ಯಾರೇ ಆಗಿರ್ಲಿ, ಎಂಥದೇ ದುಷ್ಟ ಶಕ್ತಿ ಇರ್ಲಿ, ಯಾರಿಗಾದ್ರೂ ತೊಂದರೆ ಮಾಡ್ತಿದೆ ಅಂದ್ರೆ, ಸಮಾಜಕ್ಕಾಗಿರ್ಲಿ, ನಿಮ್ಗಾಗಿರ್ಲಿ ಅಥವಾ ಬೇರೆಯವ್ರಿಗಾಗಿರ್ಲಿ, ಅಮಾಯಕರ ಮೇಲಾಗಿರ್ಲಿ,
ಯಾವುದೇ ದಾಳಿ ಮಾಡ್ತಾ ಇದೆ ಅಥವಾ ಯಾವುದೇ ಸಮಸ್ಯೆ ಮಾಡ್ತಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಹೆದರ್ಬೇಡಿ, ಧೈರ್ಯವಾಗಿ ನಿಲ್ಲಿ, ನಿಮ್ಮ ಬೆನ್ನ ಹಿಂದೆ ನಾನು ಇರ್ತೀನಿ ಅನ್ನುವಂಥದ್ದು ಇದೆ. ಸೊ ಬೇರೆಯವರಿಗೆ ಸಹಾಯ ಮಾಡುವಂತ ಅಭ್ಯಾಸನ ನೀವು ರೂಢಿಸ್ಕೊಳ್ಳಿ. ನಿಮ್ಮಿಂದ ಸಹಾಯ ಪಡೆದವರು ಇನ್ನೊಂದಷ್ಟು ಜನಕ್ಕೆ ಸಹಾಯನ ಮಾಡ್ಲಿ. ಹೀಗೆ ಒಬ್ರಿಗೊಬ್ರು ಸಹಾಯನ ಮಾಡ್ತಾ ಆಂಜನೇಯನ ಎನರ್ಜಿನ ಜಗತ್ತಿನ ತುಂಬಾ ಹರಡೋ ಹಾಗೆ ಆಗ್ಲಿ ಅಂತ ಕೂಡ ಆಂಜನೇಯ ಬಯಸ್ತಾ ಇದ್ದಾರೆ. ಓಕೆ, ಇವತ್ತು ಕೃಷ್ಣನ ವಾಣಿ ಕೂಡ ಮಾಡ್ಲಿಲ್ಲ. ಸಮಥಿಂಗ್ ಏನೋ ಸರಿ ಹೋಗ್ಲಿಲ್ಲ ಇವತ್ತು ಹುಣ್ಣಿಮೆ ಎನರ್ಜಿ ನಂಗೆ. ಹಾಗಾಗಿ ಈಗ ಕೃಷ್ಣ ಏನ್ ಹೇಳ್ತಾರೆ ಅಂತ 3 ಕಾರ್ಡ್ ಇಡ್ತೀನಿ, ನೋಡೋಣ. ಮೊದಲನೇದು ಮೂರನೇದು. ಬಾಟಮ್ ಆಫ್ ದಿ ಡೆಕ್ ಟ್ರೂ ಲೀಡರ್ಸ್ ಇದ್ದಾರೆ, ಗುಡ್ ಕ್ವಾಲಿಟೀಸ್ ಇದೆ, ಗ್ರೇಟ್ ಸೋಲ್ ಇದೆ. ಯಾರೋ ರಾಜಕೀಯ ವ್ಯಕ್ತಿಯಿಂದ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ. ನೀವು ಒಳ್ಳೆ ಸೋಲ್ ಇದ್ದೀರಾ, ಹಾಗಾಗಿ ನಿಮ್ಗೆ ಹೆಚ್ಚಿನ ಶ್ರಮ ಕಷ್ಟ ಬರ್ತಾ ಇದೆ, ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಪರಶಿವನ ಆಶೀರ್ವಾದದಿಂದ ನಿಮ್ಮ ಮುಂದಿನ ಗುರಿ ಏನು, ಕಾರ್ಯ ಯಾವ್ದಿದೆ ಇದು ನಿಮ್ಗೆ ತೋರಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಓಕೆ, ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಡಿಸ್ಟ್ರಾಯರ್ ಇದೆ. ಸೊ ಸಿಂಗಲ್ಸ್ ಯಾರಿದ್ದೀರಾ, ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ನೀವೇನೋ ತುಂಬಾ ದೊಡ್ಡದು ಸಾಧನೆ ಮಾಡ್ಬಿಡ್ತೀರಾ ಅನ್ಬಿಟ್ಟು ಸಾಕಷ್ಟು ಶತ್ರುಗಳು ಅಥವಾ ಸೈನ್ಯದಲ್ಲಿ ಸಾಕಷ್ಟು ಬೆಂಕಿ ಅವಘಡಗಳು ಆಗುತ್ತೆ. ಜೊತೆಗೆ ನೀವು ಎಲ್ಲಾದ್ರೂ ಪ್ರಯಾಣ ಮಾಡ್ತಿದ್ರೆ ನಿಮ್ಮ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳು ನಡೆಯುತ್ತೆ. ಸೊ ಆ ತರ ಪ್ರಯತ್ನಗಳು ನಡೆದಾಗ ಆಂಜನೇಯ ನಿಮ್ಗೆ ಸರಿಯಾದ ಮಾರ್ಗದರ್ಶನನ ತೋರಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಭಗವಂತನ ದರ್ಶನ ಕೂಡ ಆಗುತ್ತೆ, ಧ್ಯಾನನ ಮಾಡಿ ಅನ್ನುವಂಥದ್ದು ಇದೆ. ಈ ಹುಣ್ಣಿಮೆಯ ದಿನದಲ್ಲಿ ಬೃಂದಾವನದಲ್ಲಿ ಯಾರಿಗೂ ಸಾಕ್ಷಾತ್ ಕೃಷ್ಣನ ದರ್ಶನ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಕಡೆಗಳಲ್ಲಿ ಅವಘಡಗಳು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಹಸು ಕೊಂಡುಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಗೋಲೋಕಕ್ಕೆ ಹೋಗ್ಲಿಕ್ಕೆ ದಾರಿ ಕೂಡ ಆಗುತ್ತೆ ಅದರಿಂದ ಅನ್ನುವಂಥದ್ದು ಕೂಡ ಇದೆ. ಸೊ ದುರಭ್ಯಾಸಗಳಿಂದ ದೂರ ಇರಿ. ಸದ್ಯಕ್ಕೆ ರಾಹು ಕೇತು ನಿಮ್ಮ ಜೀವನದಲ್ಲಿ ಸಾಕಷ್ಟು ಗ್ರಹಗತಿಗಳು ಆಟ ಆಡ್ತಾ ಇದೆ. ಸೊ ಅತ್ತ ದರಿ ಇತ್ತ ಪುಲಿ ಎತ್ತ ಹೋಗಲಯ್ಯ ಹರಿ 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 ಸರ್ವೋತ್ತಮ ವಾಯು ಜೀವೋತ್ತಮ. ಸದ್ಯಕ್ಕೆ ಹರಿಹರರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯ ಇದ್ದಾರೆ ಇಲ್ಲಿ. ಸೊ ಅಯ್ಯೋ ಇಂಡಿವಿಜುವಾಲಿಟಿ, ನಂಗೆ ಯಾಕೋ ಶಬ್ದನೇ ಬರ್ತಾ ಇಲ್ಲ, ನಾಲ್ಗೇನೆ ತಿರುಗ್ತಾ ಇಲ್ಲ, ಯಾಕೆ ಹಿಂಗಾಯ್ತು ಈಶಾ. ಸೊ ಪಂಚಮುಖಿ ಆಂಜನೇಯನ ಆಶೀರ್ವಾದ ಇದೆ. ಸೊ ಯಾರು ಏನೇ ಮಾಡಿದ್ರು ನಿಮ್ಮನ್ನ ನೀವು ಕಾಪಾಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಆಂಜನೇಯನ ಕರೀರಿ, ಆಂಜನೇಯ ಕಾಪಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಬಿ ಕೇರ್ಫುಲ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅಷ್ಟಲಕ್ಷ್ಮಿಯ ಆಶೀರ್ವಾದ ಇದೆ, ಪಂಚಮುಖಿ ಆಂಜನೇಯನ ಆಶೀರ್ವಾದ ಇದೆ. ನಿಮ್ಮ ಜೀವನದಲ್ಲಿ ಶತ್ರುಗಳು ಯಾಕೆ ಇದ್ದಾರೆ ಅಂದ್ರೆ ನಿಮ್ಮ ಹತ್ರ ಅಷ್ಟೈಶ್ವರ್ಯ ಇದೆ ಅನ್ನುವಂಥ ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ದೊಂಬರಾಟನ ಎಬ್ಬರಿಸಿದ್ದಾರೆ. ಸೊ ಈ ದೊಂಬರಾಟದಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲರಿಗೂ ಎಲ್ಲಾ ರೀತಿಯ ದುಡ್ಡು ಐಶ್ವರ್ಯಗಳು ಬರುತ್ತೆ, ಶತ್ರುಗಳು ಕೂಡ ದೂರ ಆಗ್ತಾರೆ, ಶಕ್ತಿ ನಿಮ್ಮ ಜೀವನದಲ್ಲಿರುವಂತ ಥರ್ಡ್ ಪಾರ್ಟಿನ ದೂರ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೈ ಆಂಜನೇಯ. ಸೊ ಎಸ್, ಒಳ್ಳೇದಾಗತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಲೀಡರ್ಶಿಪ್ ವಿಸ್ಡಮ್. ಸೊ ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ನೀವು ಗೆದ್ದು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಬರ್ತೀರಾ ಅನ್ನುವಂಥದ್ದು ಇದೆ. ಒಂದು ಕ್ಷೇತ್ರದಲ್ಲಿ ಅಲ್ದಿರಾ 2-3 ಕ್ಷೇತ್ರದಲ್ಲಿ ನಿಲ್ತೀರಾ. ಅಷ್ಟು ಕ್ಷೇತ್ರದಲ್ಲೂ ಒಳ್ಳೆ ರಿಸಲ್ಟ್ ಬಂದ್ರು ಕೂಡ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಮತದ ಅಂತರದಿಂದ ನೀವು ಗೆಲ್ತೀರಾ, ಒಬ್ಬ ಲೀಡರ್ ಆಗಿ ಬರ್ತೀರಾ ಅನ್ನುವಂಥದ್ದು ಇದೆ. ದೊಡ್ಡ ಮಟ್ಟದ ಅಧಿಕಾರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ಯಾರ್ದೋ ಮದ್ವೆ ದಿಬ್ಬಣ ಕೂಡ ಬರುವಂತ ಸಾಧ್ಯತೆ ಇದೆ. ಶಿವನ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದನ ಪಡ್ಕೊಳ್ಳಿ,
ಇದರಿಂದ ನಿಮ್ಮ ಶತ್ರುಗಳೆಲ್ಲರೂ ಕೂಡ ಆ ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ. ಇಲ್ಲಿ ಶತ್ರುಗಳೇ ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇರೋದ್ರಿಂದ ಶಿವ ಏನು ಮಾಡಕ್ ಆಗ್ದಿರ ಸುಮ್ನೆ ಇದ್ದಾರೆ. ಯಾಕೆಂದ್ರೆ ಸದ್ಯಕ್ಕೆ ಶಿವ ಶತ್ರುಗಳ ಪಾಳೆಯದಲ್ಲಿ ಇದ್ದಾರೆ ಅನ್ನುವಂಥದ್ದು. ಹೇಗೆ ಅಂದ್ರೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಬಟ್ ಏನು ಯೋಚನೆ ಮಾಡ್ಬೇಡಿ. ವಿಷ್ಣು ದೇವರು ನಿಮ್ಗೆ ರಕ್ಷಣೆಯನ್ನ ಕೊಡ್ತಿದ್ದಾರೆ. ಶಿವ ಮತ್ತೆ ವಿಷ್ಣು ಇಬ್ಬರು ಕೂಡ ಏನೋ ಒಂದು ಆಟನ ಕಟ್ಟಿದ್ದಾರೆ ಇಲ್ಲಿ. ಅದರಲ್ಲಿ ಶಿವಪ್ಪ ಪಾತ್ರಧಾರಿ, ನಾರಾಯಣ ಸೂತ್ರಧಾರಿ, ಈ ತರದಿದೆ. ಗೊತ್ತಿಲ್ಲ ಏನಾಗಬಹುದು ಅಂತ. ಸೊ ನೋಡೋಣ. ಏನೋ ಒಂದು ಸೀಕ್ರೆಟ್ ಎನರ್ಜಿ ಇದೆ ಇಲ್ಲಿ, ಲೀಡರ್ಶಿಪ್ ಇದೆ ಮತ್ತೆ ವಿಸ್ಡಮ್ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.